ಸಾಕಾರ ಮಕ್ಕಳೇ ಆಗಿದೆ. ಇಂದಿನ ಡೇಟು 4/10/24. मीठे बच्चे, तुम जितना जितना बाप को प्यार से याद करेंगे उतना आशीर्वाद मिलेंगे, पाप कटते जाएंगे ತಂದೆ ಹೇಳ್ತಿದ್ದಾರೆ. ಮಧುರಾದ ಮಕ್ಕಳೇ, ತಾವು ಎಷ್ಟೆಷ್ಟು ಬಾಬುವರನ್ನ ಪ್ರೀತಿಯಿಂದ ನೆನಪು ಮಾಡ್ತೀರಾ ಅಷ್ಟು ಆಶೀರ್ವಾದ ಸಿಗತ್ತೆ, ಪಾಪಗಳು ಕಟ್ಟಾಗುತ್ತೆ. ಪ್ರಶ್ನೆ ಇದೆ, बाप बच्चों को किस धर्म में ठिकाने की मत देते. ತಂದೆ ಮಕ್ಕಳಿಗೆ ಯಾವ ಧರ್ಮದಲ್ಲಿ ಸ್ಥಿರವಾಗಿ ನಿಲ್ಲುವಂತಹ ಮತವನ್ನು ನೀಡ್ತಾರೆ? ಉತ್ತರ, बाबा कहते बच्चे तुम अपने विचित्र के धर्म में टिको, चित्र के धर्म में नहीं. जैसे बाप विदेही विचित्र है ऐसे बच्चे भी विचित्र है, फिर यहाँ चित्र में आते हैं. ಬಾಬಾ ಅಂತಿದ್ದಾರೆ, ಮಕ್ಕಳೇ ತಾವು ವಿಚಿತ್ರವಾದ ಧರ್ಮದಲ್ಲಿ ಸ್ಥಿರವಾಗಿ ಇರಿ, ಚಿತ್ರದ ಧರ್ಮದಲ್ಲಿ ಅಲ್ಲ. ಯಾವ ರೀತಿ ಬಾಬಾ ವಿದೇಹಿ ವಿಚಿತ್ರ ಆಗಿದ್ದಾರೆ ಅದೇ ರೀತಿ ಮಕ್ಕಳು ಸಹ ವಿಚಿತ್ರ ಆಗಿದ್ದಾರೆ, ಈ ಶರೀರ ಅನ್ನುವ ಚಿತ್ರದಲ್ಲಿ ಬರ್ತಾರೆ. अभी बाप बच्चों को कहते बच्चे विचित्र बनो, अपने स्वधर्म में टिको, देह अभिमान में नहीं आओ. ಈಗ ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ಮಕ್ಕಳೇ ವಿಚಿತ್ರರಾಗಿ ನಿಮ್ಮ ಸ್ವಧರ್ಮದಲ್ಲಿ ಸ್ಥಿರವಾಗಿರಿ, ದೇ ಅಭಿಮಾನದಲ್ಲಿ ಬರಬೇಡಿ. ಇನ್ನೊಂದು ಪ್ರಶ್ನೆ, ಭಗವಾನ್ ಮೇ ಡ್ರಾಮಾ ಅನುಸಾರ ಕಿಸ್ ಬಾತ್ ಕೆ ಲಿಯೆ ಬಾಂಧಾಯಮಾನ ಹೈ. ಭಗವಂತನು ಡ್ರಾಮಾ ಅನುಸಾರ ಯಾವ ಮಾತಿನಲ್ಲಿ ಬಂಧಿತರಾಗಿದ್ದಾರೆ? ಉತ್ತರ ಇದೆ, ड्रामा अनुसार बच्चों को पतित से पावन बनाने के लिए भगवान भी बांधायमान. ಡ್ರಾಮಾ ಅನುಸಾರ ಮಕ್ಕಳನ್ನ ಪತಿತರಿಂದ ಪಾವನ ಮಾಡೋದ್ರಲ್ಲಿ ಭಗವಂತನು ಬಂಧಿತರಾಗಿದ್ದಾರೆ. ಉನ್ಕೋ ಆನಾ ಹಿ ಹೇ ಪುರುಷೋತ್ತಮ ಸಂಗಮ ಪರ್, ಅವರು ಬರಲೇಬೇಕು ಪುರುಷೋತ್ತಮ ಸಂಗಮದಲ್ಲಿ. ಓಂ ಶಾಂತಿ. बाप बैठ रूहानी बच्चों को समझाते, जब ओम शांति कहा जाता है तो गोया अपनी आत्मा को स्वधर्म का परिचय देना होता है. ಬಾಬಾ ಕುತ್ಕೊಂಡು ಆತ್ಮೀಯ ಮಕ್ಕಳಿಗೆ ತಿಳಿಸಿದರೆ ಯಾವಾಗ ಓಂ ಶಾಂತಿ ಅಂತ ಹೇಳಲಾಗುತ್ತೆ ಆಗ ತನ್ನ ಆತ್ಮದ ಸ್ವಧರ್ಮದ ಪರಿಚಯವನ್ನ ನೀಡಲಾಗುತ್ತೆ. तो जरूर बाप भी ऑटोमेटिकली याद आता है, क्योंकि याद तो हर एक मनुष्य भगवान को ही करते. ಆಮೇಲೆ ಖಂಡಿತವಾಗಿ ತಂದೆ ಆಟೋಮೆಟಿಕ್ ನೆನಪು ಬರ್ತಾರೆ, ಯಾಕೆಂದರೆ ನೆನಪಿನಿಂದ ಪ್ರತಿಯೊಬ್ಬ ಮಾನವ ಭಗವಂತನ ಸ್ಮೃತಿಯಲ್ಲಿ ಇರ್ತಾನೆ. सिर्फ भगवान का पूरा परिचय नहीं, भगवान अपना और आत्मा का परिचय देने ही आते हैं. ಭಗವಂತನ ಪರಿಚಯ ಸಂಪೂರ್ಣ ಇಲ್ಲ, ಭಗವಂತ ತನ್ನ ಮತ್ತು ಆತ್ಮದ ಸಂಪೂರ್ಣ ಪರಿಚಯವನ್ನ ನೀಡಕ್ಕೆ ಬರ್ತಾರೆ. पतित पावन कहा जाता भगवान को, पतित से पावन बनाने के लिए भगवान भी ड्रामा अनुसार बांधायमान है. ಪತಿತ ಪಾವನ ಅಂತ ಹೇಳಲಾಗುತ್ತೆ ಭಗವಂತನಿಗೆ. ಪತಿತರಿಂದ ಪಾವನ ಮಾಡಕ್ಕೋಸ್ಕರ ಭಗವಂತನು ಡ್ರಾಮಾ ಅನುಸಾರ ಬಂಧಿತರಾಗಿದ್ದಾರೆ. उनको भी आना है पुरुषोत्तम संगम पर, संगम की समझानी भी देते. ಅವರಿಗೆ ಪುರುಷೋತ್ತಮ ಸಂಗಮದಲ್ಲೇ ಬರಬೇಕಾಗತ್ತೆ, ಸಂಗಮದ ತಿಳುವಳಿಕೆಯನ್ನು ಸಹ ನೀಡಲಾಗುತ್ತೆ. पुरानी दुनिया और नई दुनिया के बीच में बाबा आते, पुरानी दुनिया को मृत्युलोक, नई दुनिया को अमरलोक कहा जाता. ಹಳೆ ಪ್ರಪಂಚ ಮತ್ತೆ ಹೊಸ ಪ್ರಪಂಚ ಮಧ್ಯದಲ್ಲಿ ತಂದೆ ಬರ್ತಾರೆ. ಹಳೆ ಪ್ರಪಂಚಕ್ಕೆ ಮೃತ್ಯುಲೋಕ, ಹೊಸ ಪ್ರಪಂಚಕ್ಕೆ ಅಮರಲೋಕ ಅಂತ ಹೇಳಲಾಗುತ್ತೆ. ये भी तुम समझते हो, मृत्यु लोक में आयु कम होती, अकाली मृत्यु होती रहती. ಇದು ಸಹ ತಮಗೆ ಗೊತ್ತಿದೆ, ಮೃತ್ಯು ಲೋಕದಲ್ಲಿ ಆಯುಷು ಕಡಿಮೆ ಆಗುತ್ತೆ, ಅಕಾಲಿ ಮೃತ್ಯು ಆಗ್ತಾ ಇರುತ್ತೆ. वो फिर अमर लोक है, यहाँ अकाली मृत्यु होती नहीं क्योंकि पवित्र है. ಇದು ಮತ್ತೆ ಅಮರ ಲೋಕ ಆಗಿದೆ, ಇಲ್ಲಿ ಅಕಾಲಿ ಮೃತ್ಯು ಆಗೋದಿಲ್ಲ, ಯಾಕೆಂದರೆ ಪವಿತ್ರವಾಗಿರ್ತಾರಲ್ಲ. पवित्रता से व्यभिचारी बन जाते, आयु भी कम होती, बल भी कम हो जाता.
ಅಪವಿತ್ರತೆಯಿಂದ ವ್ಯಭಿಚಾರಿ ಆಗ್ಬಿಡ್ತಾರೆ. ಆಯುಷ್ಯು ಕಡಿಮೆ ಆಗುತ್ತೆ, ಬಲನೂ ಕಡಿಮೆ ಆಗುತ್ತೆ. सतयुग में पवित्र होने कारण अव्यभिचारी है, बल भी जास्ती रहता, बल बिगर राजाई कैसे प्राप्त करे. ಸತ್ಯುಗದಲ್ಲಿ ಪವಿತ್ರತೆಯ ಕಾರಣ ಅವ್ಯಭಿಚಾರಿ ಆಗಿರ್ತಾರೆ, ಬಲನೂ ಜಾಸ್ತಿ ಇರುತ್ತೆ. ಬಲ ಇಲ್ಲ ಅಂದರೆ ರಾಜ್ಯವನ್ನ ಯಾವ ರೀತಿ ಪ್ರಾಪ್ತಿ ಮಾಡ್ಕೊಳ್ಳೋದು? जरूर बाबा से उन्होंने आशीर्वाद लिए होंगे, बाप है सर्वशक्तिवान. ಖಂಡಿತವಾಗಿ ತಂದೆಯಿಂದ ಅವರ ಆಶೀರ್ವಾದವನ್ನು ಪಡೆದಿರಬಹುದು. ತಂದೆ ಆಗಿದ್ದರೆ ಸರ್ವಶಕ್ತಿವಂತ. आशीर्वाद कैसे लिए होंगे? बाबा कहते मुझे याद करो, तो जितने जास्ती याद किया होगा उतना ही आशीर्वाद लिया होगा. ಆಶೀರ್ವಾದವನ್ನ ಯಾವ ರೀತಿ ಪ್ರಾಪ್ತಿ ಮಾಡಿಕೊಳ್ಳೋದು? ತಂದೆ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡಿ. ಯಾರು ಎಷ್ಟು ನೆನಪು ಮಾಡುತ್ತಾರೆ ಅಷ್ಟೇ ಆಶೀರ್ವಾದವನ್ನ ಪಡ್ಕೊಳ್ತಾರೆ. आशीर्वाद कोई मांगने की चीज नहीं, ये तो मेहनत करने की चीज है ना. ಆಶೀರ್ವಾದ ಏನು ಬೇಡುವ ವಸ್ತು ಅಲ್ಲ, ಇದು ಶ್ರಮ ಮಾಡುವ ವಸ್ತು. जितना जास्ती याद करेंगे उतना जास्ती आशीर्वाद मिलेगा, अर्थात ऊंच पद मिलेगा. ಎಷ್ಟು ಜಾಸ್ತಿ ನೆನಪು ಮಾಡ್ತೀರಾ ಅಷ್ಟು ಜಾಸ್ತಿ ಆಶೀರ್ವಾದ ಸಿಗತ್ತೆ, ಅಂದರೆ ಉನ್ನತವಾದ ಪದವಿ ಸಿಗತ್ತೆ. यादें नहीं करते तो आशीर्वाद भी नहीं मिलेगा. लौकिक बच्चों को कभी ये नहीं कहते मुझे याद करो. ನೆನಪು ಮಾಡಿಲ್ಲ ಅಂದರೆ ಆಶೀರ್ವಾದನೂ ಸಿಗಲ್ಲ. ಲೌಕಿಕ ತಂದೆ ತನ್ನ ಮಕ್ಕಳಿಗೆ ಎಂದೂ ಈ ರೀತಿ ಹೇಳಲ್ಲ, ನನ್ನನ್ನು ನೆನಪು ಮಾಡಿ. वो छोटेपन से आपे ही मम्मा बाबा कहते रहते, ऑर्गन्स छोटे हैं, बड़े बच्चे कब ऐसे बाबा बाबा मम्मा मम्मा नहीं कहते. ಅವರು ಸಣ್ಣವರಿರುವ ಕಾರಣ ತಮಗ್ ತಾವೇ ತಂದೆ ತಾಯಿ ಅಂತಿರ್ತಾರೆ. ಕರ್ಮೇಂದ್ರಿಯಗಳು ಸಣ್ಣದಾದ ಕಾರಣ ದೊಡ್ಡ ಮಕ್ಕಳು ಸಹ ತಂದೆ ತಂದೆ ತಾಯಿ ತಾಯಿ ಅಂತಿರ್ತಾರೆ. उनके बुद्धि में रहता ये हमारे माँ बाप है जिनसे वह वर्षा मिलता. ಅವರ ಬುದ್ಧಿಯಲ್ಲಿ ಇರುತ್ತೆ, ಇವರು ನಮ್ಮ ತಂದೆ ತಾಯಿ ಆಗಿದ್ದರೆ ಇವರಿಂದ ನಮಗೆ ಆಸ್ತಿ ಸಿಗುತ್ತೆ. कहने की व याद करने की बात नहीं रहती, यहाँ तो बाबा कहते मुझे और वर्षे को याद करो. ತಿಳಿಸುವಂತಹ ನೆನಪು ಮಾಡುವಂತಹ ಮಾತೇ ಇಲ್ಲ. ಇಲ್ಲಂತೂ ತಂದೆ ಹೇಳ್ತಿರ್ತಾರೆ, ನನ್ನನ್ನ ಆಸ್ತಿಯನ್ನ ನೆನಪು ಮಾಡ್ತಾ ಇರು. हद के संबंध को छोड़ा बेहद के संबंध को याद करना, सब मनुष्य चाहते हैं हमारी गति हो. ಹದ್ದಿನ ಸಂಬಂಧವನ್ನ ಬಿಟ್ಟ ಈಗ ಅನಂತವಾದ ಸಂಬಂಧವನ್ನ ನೆನಪು ಮಾಡಿ. ಎಲ್ಲ ಮನುಷ್ಯರು ಇಷ್ಟಪಡ್ತಾರೆ ನಮಗೆ ಗತಿ ಆಗಲಿ. गति कहा जाता मुक्ति को, सद्गति कहा जाता फिर सुखधाम में आने. ಗತಿ ಅಂತ ಹೇಳಲಾಗತ್ತೆ ಮುಕ್ತಿಗೆ, ಸದ್ಗತಿ ಅಂತ ಹೇಳಲಾಗತ್ತೆ ಸುಖಧಾಮದಲ್ಲಿ ಹೋಗೋದಿಕ್ಕೆ. कोई भी पहले आएगा तो जर सुख ही पाएगा, बाद सुख के लिए आते हैं. ಯಾರೇ ಬಂದಾಗ ಮೊಟ್ಟ ಮೊದಲು ಖಂಡಿತ ಸುಖವನ್ನೇ ಪಡೀತಾರೆ. ತಂದೆನೂ ಸುಖಕ್ಕೋಸ್ಕರನೇ ಬಂದಿದ್ದಾರಲ್ಲ. जरूर कोई बात डिफिकल्ट है इसलिए इसको ऊंच पढ़ाई कहा जाता, जितनी ऊंच पढ़ाई उतनी डिफिकल्टी भी हो. ಖಂಡಿತವಾಗಿ ಯಾವುದೋ ಮಾತಿನಲ್ಲಿ ಕಷ್ಟ ಇರ್ಬೋದಲ್ಲ, ಅದಕ್ಕೆ ಇದನ್ನ ಉನ್ನತವಾದ ವಿದ್ಯೆ ಅಂತ. ಎಷ್ಟು ಉನ್ನತವಾದ ವಿದ್ಯೆಯನ್ನು ಓದ್ತೀವಿ ಅಷ್ಟೇ ಕಷ್ಟವಾಗಿ ಇರುತ್ತಲ್ಲ. सभी के पास करना सके, बड़े थे बड़ा इम्तहान, बहुत थोड़े स्टूडेंट पास करते, क्योंकि बड़ा इम्तहान पास करने से फिर सरकार को नौकरी भी बहुत देना पड़ता. ಎಲ್ಲರೂ ಪಾಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ಎಕ್ಸಾಮು ಬಹಳ ಕಡಿಮೆ ಜನ ಪಾಸ್ ಆಗ್ತಾರೆ. ಯಾಕೆಂದರೆ ದೊಡ್ಡ ಎಕ್ಸಾಮ್ ಪಾಸ್ ಆದರೆ ಗೌರ್ಮೆಂಟ್ಗೆ ಬಹಳಷ್ಟು ಕೆಲಸಗಳನ್ನು ಕೊಡಬೇಕಾಗತ್ತಲ್ಲ.
कई स्टूडेंट बड़ा इम्तहान पास करके भी ऐसे ही बैठे रहते। सरकार के पास इतना पैसा नहीं जो बड़ा पगार दे। ಕೆಲವು ಸ್ಟೂಡೆಂಟ್ಸ್ ಅಂತೂ ಬಹಳ ದೊಡ್ಡ ಎಕ್ಸಾಮ್ ಅನ್ನ ಪಾಸ್ ಮಾಡಿ ಸುಮ್ಮನೆ ಹಂಗೇ ಕೂತಿರ್ತಾರೆ. ಸರ್ಕಾರದ ಹತ್ರ ಅಷ್ಟೊಂದು ಹಣ ಇಲ್ಲ ದೊಡ್ಡ ಸಂಬಳವನ್ನ ಕೊಡಕ್ಕೋಸ್ಕರ. यहाँ तो बाबा कहते जितना ऊंच पढ़ेंगे उतना ऊंच पद पाएंगे, ऐसे भी नहीं सब कोई राजाई साहूकार बनेंगे. ಇಲ್ಲಂತೂ ತಂದೆ ಅಂತಿರ್ತಾರೆ, ಎಷ್ಟು ಉನ್ನತವಾದ ವಿದ್ಯೆಯನ್ನು ಓದ್ತೀರಾ ಅಷ್ಟೇ ಉನ್ನತವಾದ ಪದವಿ ಪಡಿತೀರಿ. ಆ ರೀತಿನೂ ಅಲ್ಲ, ಎಲ್ಲ ರಾಜರು ಧನವಂತರಾಗ್ಬಿಡ್ತಾರೆ. सारा मदार पढ़ाई पर है, ಭಕ್ತಿ ಕೋ ಪಢಾಯಿ नहीं कहा जाता. ಎಲ್ಲದಕ್ಕೂ ಆಧಾರ ವಿದ್ಯೆ ಮೇಲೆ ಆಗಿದೆ. ಭಕ್ತಿಗೆ ವಿದ್ಯೆ ಅಂತ ಹೇಳಕ್ಕಾಗಲ್ಲ. ये तो है ही रूहानी ज्ञान जो रूहानी बाप पढ़ाते, कितनी ऊंच पढ़ाई है ना. ಭಕ್ತಿಗೆ ವಿದ್ಯೆ ಅಂತ ಹೇಳಕ್ಕಾಗಲ್ಲ, ಇದಾಗಿದೆ ಆತ್ಮಿಕ ಜ್ಞಾನ. ಆತ್ಮಿಕ ತಂದೆ ಓದಿಸ್ತಿದರೆ ಎಷ್ಟು ಉನ್ನತವಾದ ವಿದ್ಯೆ ಆಗಿದೆ ಅಲ್ಲ. बच्चों को डिफिकल्ट लगता क्योंकि बाबा को याद नहीं करते तो कैरेक्टर भी सुधरते नहीं. ಮಕ್ಕಳಿಗೆ ಬಹಳ ಶ್ರಮ ಅನಿಸುತ್ತೆ. ಯಾಕೆಂದರೆ ತಂದೆಯನ್ನು ನೆನಪು ಮಾಡಿಲ್ಲ ಅಂದರೆ ಗುಣಗಳ ಸುಧಾರಣೆಯೂ ಆಗಲ್ವಲ್ಲ. जो अच्छा याद करते उनके कैरेक्टर्स भी अच्छे होते जाते. ಯಾರು ಚೆನ್ನಾಗಿ ನೆನಪು ಮಾಡ್ತಿರ್ತಾರೆ ಅವರ ಗುಣಗಳು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ. बहुत बहुत मीठे सिक्किलदे बनते जाते, कैरेक्टर्स अच्छे नहीं तो कोई को पसंद भी नहीं आते. ಬಹಳ ಮಧುರವಾಗಿ ಸೇವಾಧಾರಿಯಾಗಿ ಆಗ್ತಾ ಇರ್ತಾರೆ. ಗುಣಗಳು ಚೆನ್ನಾಗಿಲ್ಲ ಅಂದರೆ ಯಾರು ಸಹ ಇಷ್ಟಪಡಲ್ವಲ್ಲ. तो नापास होते तो जरूर कैरेक्टर में रोला है. श्री लक्ष्मी नारायण के कैरेक्टर्स बहुत अच्छे. ಫೈಲ್ ಆದ್ವಿ ಅಂದರೆ ಗುಣಗಳಲ್ಲಿ ಏನೂ ಬಲಹೀನತೆ ಇದೆ. ಲಕ್ಷ್ಮೀನಾರಾಯಣರ ಗುಣಗಳು ನೋಡಿ ಎಷ್ಟು ಚೆನ್ನಾಗಿದೆ. राम को 2 कला कम करेंगे, भारत रावण राज्य में झूठ ಕಂಡು ಹೋಗ್ಬಾರ್ದು. ರಾಮನಿಗೆ 2 ಕಲೆ ಕಡಿಮೆ ಅಂತೆ. ಭಾರತದಲ್ಲಿ ರಾವಣ ರಾಜ್ಯ ಸುಳ್ಳಿನ ಕಂಡ ಆಗ್ಬಿಡುತ್ತೆ. सच खंड में तो जरा भी झूठ हो ना सके, रावण राज्य में झूठ ही झूठ है. ಸತ್ಯಖಂಡದಲ್ಲಿ ಸ್ವಲ್ಪನೂ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ. ರಾವಣ ರಾಜ್ಯದಲ್ಲಿ ಸುಳ್ಳೇ ಸುಳ್ಳಿದೆ. झूठे मनुष्यों को दैवी गुण वाला कह नहीं सकते, ये बेहद की बात है ना. ಸುಳ್ಳಿನ ಮಾನವರನ್ನ ದೈವಿ ಗುಣಧಾರಿ ಅಂತ ಹೇಳಕ್ಕಾಗಲ್ವಲ್ಲ. ಇದೆಲ್ಲ ಅನಂತವಾದ ಮಾತಾಗಿದೆ. अभी बाबा कहते ऐसी झूठी बातें किसी का ना सुनो ना सुनाओ. एक ईश्वर के मत को ही लीगल मत कहा जाता. ಈಗ ತಂದೆ ಅಂತಾರೆ ಅಂತ ಸುಳ್ಳಿನ ಮಾತನ್ನ ಕೇಳಕ್ಕೂ ಹೋಗ್ಬೇಡಿ, ತಿಳಿಸಕ್ಕೂ ಹೋಗ್ಬೇಡಿ. ಈಶ್ವರಿಯ ಮತಕ್ಕೆ ಲೀಗಲ್ ಮತ ಅಂದರೆ ಶ್ರೀಮತದ ಮತ ಅಂತ ಹೇಳಾಗುತ್ತೆ. मनुष्य मत को इलीगल कहा जाता है, लीगल मत से तुम ऊंच बनते. ಮನುಷ್ಯನ ಮತಕ್ಕೆ ಇಲ್ಲೀಗಲ್ ಅಂದರೆ ವಿಕಾರಿ ಮತ ಅಂತ ಹೇಳಾಗುತ್ತೆ. ಲೀಗಲ್ ಮತದಿಂದ ನೀವು ಉನ್ನತ ಆಗ್ತೀರಾ. परंतु सब नहीं चल सकते हैं तो इन लीगल बन पड़ते. कई बाबा के साथ प्रतिज्ञा करते, बाबा इतनी आयु हमने इलीगल काम किए अभी नहीं करे. ಆದರೆ ಎಲ್ಲರೂ ನಡೆಯಕ್ಕಾಗಲ್ಲ, ಅದಕ್ಕೆ ಇಲ್ಲೀಗಲ್ ಆಗ್ಬಿಡ್ತಾರೆ. ಕೆಲವರು ಬಾಬುವರ ಜೊತೆ ಪ್ರತಿಜ್ಞೆಯನ್ನೇ ಮಾಡ್ತಾರೆ, ಬಾಬಾ ಇಷ್ಟೆಲ್ಲ ಆಯಸ್ಸು ನಾವು ಇಲ್ಲೀಗಲ್ ಕೆಲಸ ಮಾಡಿದ್ವಿ, ಈಗ ಎಂದೂ ಆ ರೀತಿ ಮಾಡೋದಿಲ್ಲ. सबसे इलीगल है काम विकार का भूत, देह अभिमान का भूत तो सब में है. ಎಲ್ಲದಕ್ಕಿಂತ ಕೆಟ್ಟ ಕೆಲಸ ಆಗಿದೆ ಕಾಮ ವಿಕಾರದ ಭೂತ. ದೇಹ ಅಭಿಮಾನದ ಭೂತ ಎಲ್ಲರಲ್ಲೂ ಇದ್ದೇ ಇದೆ. माया में पुरुष में देह अभिमान ही होता, बाप तो है ही विदेही विचित्र.
ಮಾಯಾವಿ ಪುರುಷರಲ್ಲಿ ದೇಹದ ಅಭಿಮಾನನೇ ಇರುತ್ತೆ. ಬಾಬಾ ಅಂತೂ ವಿದೇಹಿ ವಿಚಿತ್ರರಾಗಿದ್ದಾರಲ್ಲ. तो बच्चे भी विचित्र है, ये समझ की बात है. ಅಂದ ಮೇಲೆ ಮಕ್ಕಳು ವಿಚಿತ್ರರೇ, ಇದೆಲ್ಲ ಅರ್ಥ ಮಾಡಿಕೊಳ್ಳುವ ವಿಷಯ. हम आत्मा विचित्र है, फिर यहाँ चित्र में आते हैं. अभी बाबा फिर कहते विचित्र हो. ನಾವು ಆತ್ಮ ವಿಚಿತ್ರ ಆಗಿದೆ, ನಂತರ ಈ ದೇಹ ಅನ್ನುವ ಚಿತ್ರದಲ್ಲಿ ಬರ್ತೀವಿ. ಈಗ ಬಾಬಾ ಅಂತಾರೆ ವಿಚಿತ್ರರಾಗಿ. अपने स्वधर्म में टिको, चित्र के धर्म में नहीं टिको. ನಿಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ, ಚಿತ್ರದ ಧರ್ಮದಲ್ಲಿ ಸ್ಥಿರ ಆಗಬೇಕು. ವಿಚಿತ್ರತಾ ಕೆ ಧರ್ಮ में टिको, ದೇಹ ಅಭಿಮಾನ में नहीं आओ. ವಿಚಿತ್ರದ ಧರ್ಮದಲ್ಲಿ ಸ್ಥಿರವಾಗಿ, ದೇಹದ ಅಭಿಮಾನದಲ್ಲಿ ಬರಬೇಡಿ. बाप कितना समझाते, इसमें याद की बहुत जरूरत है. बाबा कहते अपने को आत्मा समझ, मुझे याद करो तो तुम सतो प्रधान प्यूर बनेंगे. ಬಾಬಾ ಇಷ್ಟೆಲ್ಲ ತಿಳಿಸ್ತಾರೆ, ಇದರಲ್ಲಿ ನೆನಪು ಬಹಳ ಅವಶ್ಯಕತೆ. ಬಾಬಾ ಅಂತಾರೆ ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ನನ್ನನ್ನ ನೆನಪು ಮಾಡಿ, ಆಗ ನೀವು ಸತೋ ಪ್ರಧಾನ ಪವಿತ್ರರಾಗ್ತೀರಾ. इम्प्योरिटी में जाने से बहुत दंड मिल जाता. बाबा के बनने के बाद अगर कोई भूल होती तो फिर गायन है सद्गुरु के निंदक टौर ना पाए. ಅಪವಿತ್ರತೆಯಲ್ಲಿ ಹೋದಾಗ ಬಹಳಷ್ಟು ಪೆಟ್ಟು ಸಿಗುತ್ತೆ. ಬಾಬುವರು ನಮ್ಮನ್ನ ತನ್ನವರಾಗಿ ಮಾಡಿಕೊಂಡಿದ್ದಾರೆ ಅಂದ ಮೇಲೆ ಯಾವುದೇ ತಪ್ಪನ್ನ ಮಾಡಬಾರದು. ಗಾಯನ ಇದೆ, ಸದ್ಗುರುವಿನ ನಿಂದಕರು ಸ್ಥಿರತ್ವವನ್ನ ಪಡೆಯೋದಿಲ್ಲ. अगर तुम मेरे मत पर चल पवित्र नहीं बनेंगे तो 100 गुना दंड भोगना पड़े. विवेक चलाना. ನೀವು ನನ್ನ ಮತದಂತೆ ನಡೆದು ಪವಿತ್ರವಾಗಿ ನಡೆದಿಲ್ಲ ಅಂದರೆ 100ರಷ್ಟು ಶಿಕ್ಷೆಯನ್ನು ಭೋಗಿಸಬೇಕಾಗತ್ತೆ. ವಿವೇಕವನ್ನ ನಡೆಸಿ. अगर हम याद नहीं कर सकते तो इतना ऊंच पदवी पा नहीं सकेंगे. पुरुषार्थ के लिए टाइम भी देते. ನಾವು ನೆನಪು ಮಾಡಿಲ್ಲ ಅಂದರೆ ಉನ್ನತವಾದ ಪದವಿಯನ್ನು ಪಡೆಯೋದಿಲ್ಲ. ಪುರುಷಾರ್ಥಕ್ಕೋಸ್ಕರ ಸಮಯವನ್ನು ನೀಡಲಾಗುತ್ತೆ. तुमको कहते क्या सबूत है, बोलो जिन तन में आते वो प्रजापिता तो मनुष्य है. ನಿಮ್ಮನ್ನು ಕೇಳ್ತಾರೆ, ಏನಾದರೂ ಮಾದರಿಯನ್ನು ತೋರಿಸಿ ಅಂತ ಹೇಳಿ, ಈ ತನುವಿನಲ್ಲಿ ಪ್ರಜಾಪಿತ ಬ್ರಹ್ಮ ಆಗಿದ್ದರೆ ಅವರು ಮನುಷ್ಯನೇ ಅಲ್ವಾ. ಮನುಷ್ಯ का नाम शरीर पर पड़ता, शिव बाबा तो ना मनुष्य है ना देवते. ಮನುಷ್ಯನ ಹೆಸರು ದೇಹದ ಮೇಲೆ ಬೀಳತ್ತೆ. ಶಿವ ಬಾಬಾ ಮನುಷ್ಯರೂ ಅಲ್ಲ, ದೇವತೆನೂ ಅಲ್ವಲ್ಲ. उनको सुप्रीम आत्मा कहा जाता, वो तो पतित व पावन नहीं होता. वो समझाते मुझे याद करने से तुम्हारे पाप करते हैं. ಅವರಿಗೆ ಪರಮ ಆತ್ಮ ಅಂತ ಹೇಳಲಾಗುತ್ತೆ. ಅವರು ಎಂದು ಪತಿತರಿಂದ ಪಾವನ ಆಗಲ್ಲ. ತಿಳಿಸ್ಕೊಳ್ತಿದ್ದಾರೆ, ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಪಾಪಗಳು ಕಟ್ ಆಗತ್ತೆ. बाबा ही बैठ समझाते तुम सतो प्रधान थे, अभी तमो प्रधान बने हो, फिर सतो प्रधान बनने के लिए मुझे याद. ಬಾಬೋರೇ ತಿಳಿಸ್ತಿದ್ದಾರೆ, ನೀವೇ ಸತೋ ಪ್ರಧಾನ ಆಗಿದ್ರೆ ಈಗ ತಮೋ ಪ್ರಧಾನ ಆಗಿದ್ದೀರಾ, ಮತ್ತೆ ಸತೋ ಪ್ರಧಾನ ಆಗಕ್ಕೋಸ್ಕರ ನನ್ನನ್ನ ನೆನಪು ಮಾಡಿ. इन देवताओं की क्वालिफिकेशन देखो कैसे है, और इनसे रहम मांगने को भी देखो वंडर लगता, हम क्या थे. ಈ ದೇವತೆಗಳ ಕ್ವಾಲಿಫಿಕೇಶನ್ ನೋಡಿ ಯಾವ ರೀತಿ ಇದೆ. ಅವರಿಂದ ದಯೆಯನ್ನ ಕೇಳುವಂಥವರನ್ನು ನೋಡಿ ಎಷ್ಟು ಆಶ್ಚರ್ಯ ಆಗತ್ತಲ್ಲ. ನಾವು ಯಾವ ರೀತಿ ಇದ್ದೀವಿ. फिर 84 जन्मों में कितना गिरकर एकदम चट हो पड़े हैं. ನಂತರ 84 ಜನ್ಮದಲ್ಲಿ ಕೆಳಗಡೆ ಬಿದ್ದು ಏಕ್ದಮ್ ಥಳದಲ್ಲಿ ನಿಂತಿದ್ದೀವಿ.
बाबा कहते मीठे मीठे बच्चे तुम दैवी घराने के थे, अभी अपनी चलन को देखो, ये देवी देवता बन सकते हो. ಬಾಬಾ ಅಂತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು ದೈವಿ ಪರಿವಾರದವರಾಗಿದ್ದರು. ನಿಮ್ಮ ನಡತೆಯನ್ನ ನೋಡಿ ನೀವು ದೇವಿ ದೇವತೆ ಆಗಿದ್ರ. ऐसे नहीं सब लक्ष्मी नारायण बनेंगे, फिर तो सारा फूलों का बगीचा हो जाए. ಆ ರೀತಿನೂ ಅಲ್ಲ, ಎಲ್ಲರೂ ಲಕ್ಷ್ಮೀನಾರಾಯಣ ಆಗ್ಬಿಡ್ತಾರೆ. ಹಂಗಾದ್ರೆ ಎಲ್ಲನೂ ಹೂವಿನ ತೋಟನೇ ಆಗ್ಬಿಡತ್ತಲ್ಲ. शिव बाबा को सिर्फ गुलाब के फूल ही चढ़ाते, परंतु नहीं अक्क के फूल भी चढ़ाते. ಶಿವ ಬಾಬಾವರಿಗೆ ಗುಲಾಬಿ ಹೂವನ್ನೇ ಸಮರ್ಪಣೆ ಮಾಡೋದಿಲ್ಲ, ಎಕ್ಕದ ಹೂವನ್ನು ಸಹ ಸಮರ್ಪಣೆ ಮಾಡ್ತಾರೆ. बाप के बच्चे कोई फूल बनते, कोई अक्क भी बनता, पास नापास तो होते ही है. ಬಾಬೂರು ಮಕ್ಕಳು ಕೆಲವರು ಹೂ ಆದರೆ ಕೆಲವರು ಹೆಕ್ಕದ ಹೂ ಆಗ್ತಾರೆ, ಪಾಸು ಫೈಲು ಆಗ್ತಿರ್ತಾರಲ್ಲ. खुद भी समझते हम राजा तो बन नहीं सकेंगे, आप समान नहीं बनाते, साहूकार कौन कौन बनेंगे वो तो बाबा जाने. ಸ್ವಯಂ ಅನ್ಕೊಂತಾರೆ, ನಾವಂತೂ ರಾಜ ಆಗೋದೇ ಇಲ್ಲ, ಇತರರನ್ನ ನಮ್ಮ ಸಮಾನ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ? ಸಾಹುಕಾರರು ಯಾರು, ಯಾರೇನಾಗ್ತಾರೆ ಅದೆಲ್ಲ ತಂದೆಗೆ ಗೊತ್ತಿದೆ. आगे चल तुम बच्चे भी समझ जाएंगे कि ये फलाना बाबा का कैसे मददगार है. कलब कलब जिन्होंने जो कुछ किया वही करे. ಇನ್ನು ಮುಂದೆ ಹೋಗ್ತಾ ಮಕ್ಕಳಿಗೆ ಎಲ್ಲ ಅರ್ಥ ಆಗತ್ತೆ ಯಾರು ಏನಾಗ್ತಾರೆ ಅಂತ. ಬಾಬುವರಿಗೆ ಯಾರು ಸಹಯೋಗವನ್ನ ನೀಡ್ತಾರೆ, ಕಲ್ಪ ಕಲ್ಪ ಯಾರು ಏನಾಗಿದ್ರೋ ಏನ್ ಮಾಡಿದ್ರೋ ಅದೇ ಆಗತ್ತೆ. इसमें फर्क नहीं पड़ सकता, बाप पॉइंट्स तो देते ही रहते हैं. ಇದರಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ, ತಂದೆ ಪಾಯಿಂಟ್ಸ್ ಅಂತೂ ನೀಡ್ತಾ ಇರ್ತಾರೆ. ऐसे ऐसे बाबा को याद करना और ट्रांसफर भी करना, भक्ति मार्ग में तुम ईश्वर अर्थ करते हो. ಈ ರೀತಿ ತಂದೆಯನ್ನ ನೆನಪು ಮಾಡಿ ಪರಿವರ್ತನೆಯನ್ನು ಮಾಡಿಕೊಳ್ಳಿ. ಭಕ್ತಿ ಮಾರ್ಗದಲ್ಲಿ ಎಲ್ಲವನ್ನ ಈಶ್ವರನ ಅರ್ಥನೇ ನೀಡ್ತೀವಲ್ಲ. परंतु ईश्वर को जानते नहीं, इतना समझते ऊंच भगवान है. ಆದರೆ ಈಶ್ವರನ ಬಗ್ಗೆನೇ ಗೊತ್ತಿರಲ್ಲ. ಇಷ್ಟಾದ್ರೆ ಗೊತ್ತಿರತ್ತೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ. ऐसे नहीं ऊंचते ऊंच नाम रूप वाला है, वो है ही निराकार. ಆ ರೀತಿನೂ ಅಲ್ಲ, ಶ್ರೇಷ್ಠಕ್ಕಿಂತ ಶ್ರೇಷ್ಠ ನಾಮರೂಪದವರು, ಅವರಾಗಿದ್ದರೆ ನಿರಾಕಾರ. फिर ऊंचते ऊंच साकार यहाँ होते, ब्रह्मा विष्णु शंकर को देवता कहा जाता. ನಂತರ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಸಾಕಾರದಲ್ಲಿ ಇನ್ನೂ ಇರ್ತಾರೆ. ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತೆ ಅಂತ ಹೇಳಲಾಗುತ್ತಲ್ಲ. ब्रह्म देवताय नमः, विष्णु देवताय नमः, फिर कहते शिव परमात्माय नमः, तो परमात्मा बड़ा ठहराना. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ನಂತರ ಅಂತಾರೆ ಶಿವ ಪರಮಾತ್ಮಾಯ ನಮಃ. ಅಂದ ಮೇಲೆ ಪರಮಾತ್ಮ ದೊಡ್ಡವರಲ್ವಾ. ब्रह्मा विष्णु शंकर को परमात्मा नहीं कहेंगे, मुख से कहते हैं शिव परमात्माय नमः, तो जरूर परमात्मा एक हुआ. ಬ್ರಹ್ಮ ವಿಷ್ಣು ಶಂಕರರಿಗೆ ಪರಮಾತ್ಮ ಅಂತ ಹೇಳೋದಿಲ್ಲ, ಬಾಯಿಂದ ಅಂತಿರ್ತೀವಿ ಶಿವ ಪರಮಾತ್ಮಾಯ ನಮಃ. ಅಂದ ಮೇಲೆ ಪರಮಾತ್ಮ ಒಬ್ಬರೇ ಅಲ್ವಾ. देवताओं को नमन करते, मनुष्य लोक में मनुष्य मनुष्य को कहते हैं. ದೇವತೆಗಳಿಗೆ ನಮಸ್ತೆಯನ್ನ ಮಾಡ್ತೀವಿ, ಮಾನವನ ಲೋಕದಲ್ಲಿ ಮಾನವ ಮಾನವನಿಗೆ ಮಾಡ್ತಾರೆ. उनको फिर परमात्माय नमः कहना ये तो पूरा अज्ञान है. सबके बुद्धि में ये है कि ईश्वर सर्वव्यापी है. ಅವರಿಗೆ ಪರಮಾತ್ಮಾಯ ನಮಃ ಅಂತ ಹೇಳೋದು ಸಂಪೂರ್ಣ ಅಜ್ಞಾನ ಆಗಿದೆ. ಎಲ್ಲರ ಬುದ್ಧಿಯಲ್ಲಿ ಇದೆ ಈಶ್ವರ ಸರ್ವವ್ಯಾಪಿ ಅಂತ. अभी तुम बच्चे
समझते भगवान तो एक है, उनको ही पतित पावन कहा जाता। सबको पावन बनाना भगवान का ही काम है. ಈಗ ಮಕ್ಕಳಿಗೆ ಅರಿವಿದೆ, ಭಗವಂತ ಒಬ್ಬರೇ ಆಗಿದ್ದರೆ ಅವರಿಗೆ ಪತಿತ ಪಾವನ ಅಂತೀವಿ. ಎಲ್ಲರನ್ನ ಪಾವನರಾಗಿ ಮಾಡುವಂಥದ್ದು ಭಗವಂತನ ಕೆಲಸ. जगत का गुरु कोई मनुष्य हो ना सके, गुरु पावन होते हैं ना. ಜಗತ್ತಿಗೆ ಗುರು ಮಾನವ ಆಗೋದಿಕ್ಕೆ ಸಾಧ್ಯ ಇಲ್ಲ, ಗುರು ಪಾವನವಾಗಿರ್ತಾರಲ್ಲ. यहाँ तो सब है, विकार से पैदा होने वाले ज्ञान को अमृत कहा जाता, भक्ति को अमृत नहीं कहा जाता. ಇಲ್ಲಂತೂ ಎಲ್ಲರೂ ವಿಕಾರದಿಂದಲೇ ಜನ್ಮವನ್ನ ಪಡಿತಾರೆ. ಜ್ಞಾನಕ್ಕೆ ಅಮೃತ ಅಂತೀವಿ, ಭಕ್ತಿಗೆ ಅಮೃತ ಅಂತ ಹೇಳೋದಿಲ್ಲ. भक्ति मार्ग में भक्ति ही चलती, सब मनुष्य भक्ति में है. ज्ञान सागर जगत का गुरु एक को कहा जाता. ಭಕ್ತಿ ಮಾರ್ಗದಲ್ಲಿ ಭಕ್ತಿನೇ ನಡೆಯುತ್ತೆ. ಇಂದು ಮಾನವರೆಲ್ಲರೂ ಭಕ್ತರೇ ಆಗಿದ್ದಾರೆ. ಜ್ಞಾನ ಸಾಗರ ಜಗದ್ಗುರು ಒಬ್ಬರಿಗೆ ಹೇಳಲಾಗುತ್ತೆ. अभी तुम जानते हो बाबा क्या आकर करते, तत्वों को भी तो पवित्र बनाते. ड्रामा में उनका पाठ है. ಈಗಂತೂ ತಮಗೆ ಅರಿವಾಗಿದೆ, ಬಾಬಾ ಬಂದು ಏನ್ ಮಾಡ್ತಾರೆ, ತತ್ವಗಳನ್ನು ಪವಿತ್ರ ಮಾಡ್ತಾರೆ. ಡ್ರಾಮಾದಲ್ಲಿ ಅವರ ಪಾತ್ರ ಇದೆ. बाप निमित्त बनते सर्व का सद्गति दाता, अब समझावे कैसे, आते तो बहुत है. ಬಾಬಾ ನಿಮಿತ್ತ ಆಗ್ತಾರೆ, ಸರ್ವರ ಸದ್ಗತಿ ದಾತ. ಈಗ ಯಾವ ರೀತಿ ತಿಳಿಸೋದು, ಬಹಳಷ್ಟು ಜನ ಬರ್ತಾರೆ. उद्घाटन करने आते तो तार दी जाती कि होवनहार विनाश के पहले बेहद के बाबा को जानकर उनसे ही वर्षा लो, ये है रूहानी बात. ಉದ್ಘಾಟನೆ ಮಾಡಕ್ ಬಂದಾಗ ಪತ್ರವನ್ನ ನೀಡಲಾಗತ್ತೆ. ಭವಿಷ್ಯ ಸ್ವರ್ಗ ಬರುತ್ತೆ ಅಥವಾ ಮುಂದೆ ವಿನಾಶದ ಮೊದಲೇ ಅನಂತವಾದ ತಂದೆ ಬಂದು ಆಸ್ತಿಯನ್ನು ನೀಡ್ತಾರೆ. ಇವರು ಆತ್ಮಿಕ ತಂದೆ ಆಗಿದ್ದಾರೆ. जो भी मनुष्य मात्र है सब फादर कहते क्रिएटर है, तो जरूर क्रिएशन को वर्षा मिलेगा. ಯಾರೆಲ್ಲ ಮನುಷ್ಯ ಮಾತ್ರರಾಗಿದ್ದಾರೆ ಅವರಿಗೆಲ್ಲರಿಗೂ ಅವರು ತಂದೆ, ರಚಯಿತ ಆಗಿದ್ದಾರೆ ಅಂದಮೇಲೆ ರಚನೆಗೆ ಆಸ್ತಿ ಸಿಕ್ಕೇ ಸಿಗತ್ತಲ್ಲ. बेहद के बाप को कोई भी जानते नहीं, बाबा को भूलना ये भी ड्रामा में नोंद है. ಅನಂತವಾದ ತಂದೆಯನ್ನ ಯಾರೂ ತಿಳ್ಕೊಂಡಿಲ್ಲ. ತಂದೆಯನ್ನ ಮರೆಯೋದು ಇದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಇದೆ. बेहद का बाप ऊंचते ऊंच है, वो कोई हद का वर्षा तो नहीं देगा ना. लौकिक बाप होते भी बेहद के बाप को सब याद करते. ಅನಂತವಾದ ತಂದೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗಿದ್ದರೆ ಅವರು ಹದ್ದಿನ ಆಸ್ತಿಯಂತೂ ಕೊಡೋದಿಲ್ಲ. ಲೌಕಿಕ ತಂದೆ ಇದ್ದರೂ ಅನಂತವಾದ ತಂದೆಯನ್ನ ಎಲ್ಲರೂ ನೆನಪು ಮಾಡ್ತಾರೆ. सतयुग में उनको कोई याद नहीं करते क्योंकि बेहद सुख का वर्षा मिला है, अभी तुम बाबा को याद करते हो. ಸತ್ಯುಗದಲ್ಲಿ ಅವರನ್ನ ಯಾರೂ ನೆನಪು ಮಾಡಲ್ಲ, ಯಾಕೆಂದರೆ ಅನಂತವಾದ ಸುಖ ನಿಮ್ಗೆ ಸಿಕ್ಬಿಡುತ್ತೆ. ಈಗ ತಾವು ತಂದೆಯನ್ನ ನೆನಪು ಮಾಡ್ತೀರಾ. आत्मा ही याद करते, फिर आत्माएं अपने को और अपने बाप को ड्रामा को भूल जाते, माया का परछाಯ पड़ जाते. ಆತ್ಮನೇ ನೆನಪು ಮಾಡುತ್ತೆ, ನಂತರ ಆತ್ಮಗಳು ತನ್ನನ್ನ ತಾನ, ನಂತರ ತಂದೆಯನ್ನ ಡ್ರಾಮಾವನ್ನ ಮರ್ತೋಗುತ್ತೆ. ಅಂದರೆ ಮಾಯೆಯ ಪರಿಚಯ ಬೀಳುತ್ತೆ. सतो प्रधान बुद्धि को फिर तमो प्रधान जरूर होना है. ड्रामा में आता है, स्मृति में आता है नई दुनिया, देवी देवता सतो प्रधान थे और कोई नहीं जानते. सतो प्रधाನ ಬುದ್ಧಿಯಿಂದ ನಂತರ ತಮೋ ಪ್ರಧಾನನು ಆಗಲೇಬೇಕು. ಸ್ಮೃತಿ ಬರುತ್ತೆ, ಹೊಸ ಪ್ರಪಂಚದಲ್ಲಿ ದೇವಿ ದೇವತೆಗಳು ಸತೋ ಪ್ರಧಾನರಿದ್ದರು, ಮತ್ತಾರಿಗೂ ಇದು ಗೊತ್ತಿಲ್ಲ. ದುನಿಯಾ ही सतो प्रधान गोल्डन एज
एज बनती इसको कहा जाता ನ್ಯೂ ವರ್ಲ್ಡ್. ಪ್ರಪಂಚನೇ ಸತೋ ಪ್ರಧಾನ ಚಿನ್ನದ ಪ್ರಪಂಚವಾಗಿ ಆಗತ್ತೆ. ಇದಕ್ಕೆ ತಿಳಿಸಲಾಗತ್ತೆ ಹೊಸ ಪ್ರಪಂಚ. ये है आयरन एज वर्ल्ड. ये सब बातें बाबा ही आकर बच्चों को समझा. ಇದು ಕಬ್ಬಿಣದ ಪ್ರಪಂಚ ಆಗಿದೆ. ಈ ಎಲ್ಲ ಮಾತುಗಳನ್ನ ಬಾಬೂರೇ ಬಂದು ಮಕ್ಕಳಿಗೆ ತಿಳಿಸ್ತಾರೆ. ಕಲಬ್ ಕಲಬ್ ಜೋ ವರ್ಷ ತುಮ್ ಲೇತೆ ಹೋ पुरुषार्थ अनुसार वही मिलने का है. तुमको भी अभी मालूम पड़ता हम ये थे फिर ऐसे ऐसे आ गए. ಕಲ್ಪ ಕಲ್ಪ ಏನು ಆಸ್ತಿ ನೀವು ಪಡಿತೀರಾ, ಪುರುಷಾರ್ಥ ಅನುಸಾರ ಅದೇ ಸಿಗುತ್ತೆ. ನಿಮಗೆ ಈಗ ಅರಿವಾಗಿದೆ ನಾವೇ ಈ ರೀತಿ ಇದ್ದೀವಿ, ನಂತರ ಕೆಳಗಡೆ ಇಳಿತಾ ಬಂದ. बाबा ये बताते ऐसे ऐसे होगा. कोई कहते कोशिश बहुत करते परंतु ಯಾರು ठहरते. ಬಾಬಾವರೇ ತಿಳಿಸ್ತಾರೆ ಈ ರೀತಿ ಆಗುತ್ತೆ. ಕೆಲವರಂತಾರೆ ಪ್ರಯತ್ನ ಅಂತೂ ಮಾಡ್ತೀವಿ ಆದರೆ ನೆನಪು ನಿಲ್ಲೋದೇ ಇಲ್ಲ. इसमें बाप अथवा टीचर क्या करे, कोई पढ़ेंगे नहीं तो टीचर क्या करे, टीचर आशीर्वाद करे फिर सब पास हो जाए. ಇದರಲ್ಲಿ ತಂದೆ ಅಥವಾ ಟೀಚರ್ ಏನು ಮಾಡಕ್ಕೆ ಸಾಧ್ಯ? ಯಾರಾದರೂ ಓದಿಲ್ಲ ಅಂದರೆ ಟೀಚರ್ ತಾನೇ ಏನು ಮಾಡಕ್ಕೆ ಸಾಧ್ಯ? ಟೀಚರ್ ಆಶೀರ್ವಾದವನ್ನ ಮಾಡಿದ್ರೆ ಎಲ್ಲರೂ ಪಾಸ್ ಆಗಿಬಿಡ್ತಾರಲ್ಲ. ಪಢಾಯಿ ಕಾ ಫರಕ್ ತೋ ಬಹುತ್ ರಹತಾ, ಯೇ ಹೇ ಬಿಲ್ಕುಲ್ ನಯಾ ಪಢಾಯಿ. ವಿದ್ಯೆಯ ವ್ಯತ್ಯಾಸ ಬಹಳಷ್ಟು ಇರುತ್ತೆ. ಇದಾಗಿದೆ ಹೊಸ ವಿದ್ಯೆ. यहाँ तुम्हारे पास अक्सर करके गरीब दुखी आएंगे, साहूकार नहीं आएंगे. दुखी है तब तो आते. ತಮ್ಮ ಹತ್ರ ಬಹಳಷ್ಟು ಜನ ಬಡವರು ದುಃಖಿಗಳೇ ಬರ್ತಾರೆ, ಧನವಂತರು ಬರೋದಿಲ್ಲ. ದುಃಖಿಗಳಾಗಿದ್ದರೆ ಅದಕ್ಕೆ ಬರ್ತಾರೆ. साहूकार समझते हम तो स्वर्ग में बैठे हैं, तकदीर में नहीं. जितनी तकदीर में है उनको जट निश्चय में बैठ जाते. ಧನವಂತರು ಅನ್ಕೊಂತಾರೆ ನಾವಂತೂ ಸ್ವರ್ಗದಲ್ಲಿ ಉಪಸ್ಥಿತರಾಗಿದೆ, ಅದೃಷ್ಟದಲ್ಲಿ ಇಲ್ವಲ್ಲ. ಯಾರ ಅದೃಷ್ಟದಲ್ಲಿ ಇರುತ್ತೆ ಅವರು ತಕ್ಷಣ ನಿಶ್ಚಯದಲ್ಲಿ ಕುತ್ಕೊಂಡ್ಬಿಡ್ತಾರೆ. निश्चय और संशय में देरी नहीं लगती, माया जट बुला देती. टाइम तो लगता है, इसमें मूंझने की दरकार नहीं. ನಿಶ್ಚಯ ಮತ್ತು ಸಂಶಯದಲ್ಲಿ ಸಮಯ ಇಡಿಸೋದಿಲ್ಲ. ಮಾಯೆ ತಕ್ಷಣ ಮರೆಯೋ ರೀತಿ ಮಾಡುತ್ತೆ, ಸಮಯ ಅಂತೂ ಇಡಿಸುತ್ತೆ. ಇದರಲ್ಲಿ ತಬ್ಬಿಬ್ಬಲಾಗುವಂತಹ ಅವಶ್ಯಕತೆ ಇಲ್ಲ. अपने ऊपर रहम करना श्रीमत तो मिलती रहती है ना. ನಿಮ್ಮ ಮೇಲೆ ನೀವು ದಯೆಯನ್ನು ತೋರಿಸಿ, ಶ್ರೀಮತ ಅಂತೂ ಸಿಗ್ತಾ ಇರುತ್ತಲ್ಲ. कितना सहज बाबा कहते सिर्फ अपने को आत्मा समझ मुझे याद करो, तुम जानते हो ये है मृत्युलो वो है अमरलो. ಎಷ್ಟು ಸಹಜವಾಗಿ ಬಾಬಾ ತಿಳಿಸ್ತಾರೆ, ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ. ತಮಗಂತೂ ಗೊತ್ತಿದೆ ಇದು ಮೃತ್ಯು ಲೋಕ, ಅದಾಗಿದೆ ಅಮರಲೋಕ. वहाँ अकाली मृत्यु नहीं होती. क्लास में स्टूडेंट नंबरवार बैठते हैं ना, ये भी स्कूल है. ಅಲ್ಲಿ ಅಕಾಲಿ ಮೃತ್ಯು ಆಗೋದೇ ಇಲ್ಲ. ಕ್ಲಾಸಲ್ಲಿ ಸ್ಟೂಡೆಂಟ್ ನಂಬರ್ವಾರ್ ಕುತ್ಕೊಂತಾರೆ, ಇದು ಒಂದು ಸ್ಕೂಲ್ ಆಗಿದೆ. ब्राह्मणी से पूछा जाता तुम्हारे पास नंबरवार होशियार बच्चे कौन से हैं जो अच्छा पढ़ते वो राइट हैंड में होने चाहिए. ಅಕ್ಕಂದ್ರನ್ನ ಕೇಳಲಾಗತ್ತೆ, ತಮ್ಮ ಹತ್ರ ನಂಬರ್ವಾರ್ ಹುಷಾರಾಗಿರುವ ಮಕ್ಕಳು ಯಾರು? ಯಾರು ಚೆನ್ನಾಗಿ ಓದ್ತಾರೆ ಅವರು ಬಲ ಕಡೆಗೆ ಇರಬೇಕು. राइट हैंड का महत्व होता, प्रजा आदि भी राइट हैंड से ही की जाती है. ರೈಟ್ ಹ್ಯಾಂಡ್ಗೆ ಮಹತ್ವ ಇರುತ್ತಲ್ಲ, ಪೂಜೆನು ಬಲಗೈಯಿಂದನೇ ಮಾಡ್ತೀವಲ್ಲ. बच्चे क्या करते रहते, सतयुग में क्या होगा. सतयुग याद पड़ेगा तो सत्य बाप भी याद पड़े. ಮಕ್ಕಳು ಆಲೋಚನೆ ಮಾಡ್ತಿರ್ತಾರೆ ಸತ್ಯುಗದಲ್ಲಿ ಏನಿರುತ್ತೆ. ಸತ್ಯುಗ ನೆನಪು ಬಂದರೆ ತಂದೆನೂ ನೆನಪು ಬರ್ತಾರಲ್ಲ. बाबा हमको सत्युग का मालिक बनाते, वहां ये पता नहीं रहता
हमको ये बादशाही कैसे मिलती। इसलिए बाबा कहते इन लक्ष्मी नारायण में भी ये ज्ञान नहीं। ಬಾಬಾ ನಮಗೆ ಸತ್ಯುಗದ ಮಾಲೀಕರಾಗಿ ಮಾಡ್ತಾರೆ, ಆದರೆ ಅದು ಅಲ್ಲಿ ಗೊತ್ತೇ ಇರೋದಿಲ್ಲ. ರಾಜ್ಯ ಭಾಗ್ಯ ಯಾವ ರೀತಿ ಸಿಗುತ್ತೆ? ಅದಕ್ಕೆ ಬಾಬಾ ಅಂತಾರೆ ಈ ಲಕ್ಷ್ಮೀ ನಾರಾಯಣರಲ್ಲೂ ಈ ಜ್ಞಾನ ಇರೋದಿಲ್ಲ. बाप और एक बात अच्छी रीति समझाते रहते, जो कल्प पहले वाले समझते वही जरूर समझे. ತಂದೆ ಅಂತೂ ಪ್ರತಿಯೊಂದು ಮಾತನ್ನ ಚೆನ್ನಾಗಿ ತಿಳಿಸ್ತಾ ಇರ್ತಾರೆ, ಆದರೆ ಕಲ್ಪದ ಹಿಂದೆ ಯಾರು ಅರ್ಥ ಮಾಡ್ಕೊಂಡಿದ್ರೋ ಅವರೇ ಖಂಡಿತ ಈಗಲೂ ಅರ್ಥ ಮಾಡ್ಕೊಳ್ತಾರೆ. फिर भी पुरुषार्थ करना पड़ता, बाबा आते हैं पढ़ाने. ये पढ़ाई है, इसमें बड़ी समझ है. ಆದರೂ ಪುರುಷಾರ್ಥವನ್ನ ಮಾಡಬೇಕಾಗುತ್ತೆ. ಬಾಬಾ ಬರ್ತಾರೆ ಓದಿಸೋದಿಕ್ಕೆ, ಇದು ವಿದ್ಯೆಯಾಗಿದೆ, ಇದರಲ್ಲಿ ಬಹಳಷ್ಟು ತಿಳುವಳಿಕೆ ಬೇಕು. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार, ये रूहानी पढ़ाई बहुत ऊंची और डिफिकल्टी है. इसमें पास होने के लिए बाबा की याद से आशीर्वाद लेना, अपनी कैरेक्टर सुधारनी है. ಇದು ಆತ್ಮಿಕ ವಿದ್ಯೆ, ಬಹಳ ಉನ್ನತ ಮತ್ತು ಶ್ರಮನೂ ಇದೆ. ಇದರಲ್ಲಿ ಪಾಸ್ ಆಗಕ್ಕೋಸ್ಕರ ತಂದೆಯ ನೆನಪಿನ ಆಶೀರ್ವಾದವನ್ನ ಪಡೆಯಬೇಕು. ನಮ್ಮ ಗುಣಗಳ ಸುಧಾರಣೆಯನ್ನು ಮಾಡಬೇಕಾಗಿದೆ. ಎರಡನೇದು, ಅಭಿ ಕೋಯಿ इलीगल काम नहीं करना, विचित्र बन अपने स्वधर्म में टिकना और विचित्र बाप की लीगल मत पर चलना. ಈಗ ಎಂಥದೇ ಇಲ್ಲೀಗಲ್ ಕೆಲಸವನ್ನ ಮಾಡಬಾರದು. ವಿಚಿತ್ರರಾಗಿ ತಮ್ಮ ಸ್ವಧರ್ಮದಲ್ಲಿ ಸ್ಥಿರವಾಗಬೇಕು. ವಿಚಿತ್ರ ತಂದೆಯ ಲೀಗಲ್ ಮತದಂತೆ ನಡೆಯಬೇಕಾಗಿದೆ. ಇಂದಿನ ವರದಾನ, बाबा के साथ द्वारा पवित्रता रूपी स्वधर्म को सहज पालन करने वाले मास्टर सर्वशक्तिवान भव. ತಂದೆಯ ಜೊತೆಯ ಮುಖಾಂತರ ಪವಿತ್ರತೆ ಅನ್ನುವ ಸ್ವಧರ್ಮವನ್ನ ಸಹಜವಾಗಿ ಪಾಲನೆ ಮಾಡುವಂಥವರು ಮಾಸ್ಟರ್ ಸರ್ವಶಕ್ತಿವಂತ ಭವ. आत्मा का स्वधर्म पवित्रता है, अपवित्रता परधर्म है. जब स्वधर्म का निश्चय हो गया तो परधर्म हिल नहीं सकता. ಆತ್ಮದ ಸ್ವಧರ್ಮ ಪವಿತ್ರತೆ, ಅಪವಿತ್ರತೆ ಪರಧರ್ಮವಾಗಿದೆ. ಯಾವಾಗ ಸ್ವಧರ್ಮದಲ್ಲಿ ನಿಶ್ಚಯ ಆಗ್ಬಿಡತ್ತೆ, ಆಗ ಪರಧರ್ಮ ಅಲ್ಲಾಡಿಸೋದಿಕ್ಕೆ ಸಾಧ್ಯ ಇಲ್ಲ. बाप जो है जैसा है, अगर उसे यथार्थ पहचान कर साथ रखते हो तो पवित्रता रूपी स्वधर्म को धारण करना बहुत सहज है, क्योंकि साथी सर्वशक्तिवान. ತಂದೆ ಯಾರಾಗಿದ್ದರೆ ಅವರನ್ನ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಜೊತೆಯಲ್ಲಿ ಇಟ್ಕೊಂಡಾಗ ಪವಿತ್ರತೆ ಅನ್ನುವ ಸ್ವಧರ್ಮವನ್ನ ಧಾರಣೆ ಮಾಡೋದು ಸಹಜ ಆಗತ್ತೆ. ಯಾಕೆಂದರೆ ನಮ್ಮ ಜೊತೆಗಾರ ಸರ್ವಶಕ್ತಿವಂತರಾಗಿದ್ದಾರೆ. सर्वशक्तिवान के बच्चे मास्टर सर्वशक्तिवान के आगे अपवित्रता आ ही नहीं सकता. ಸರ್ವಶಕ್ತಿವಂತನ ಸಂತಾನ ಮಾಸ್ಟರ್ ಸರ್ವಶಕ್ತಿವಂತನ ಮುಂದೆ ಅಪವಿತ್ರತೆ ಬರೋದಕ್ಕೆ ಸಾಧ್ಯನೇ ಇಲ್ಲ. अगर संकल्प में माया आती है तो जरूर कोई गेट खुला है अथवा नियम में कमी है. ಸಂಕಲ್ಪದಲ್ಲೂ ಮಾಯೆ ಬರ್ತಿದೆ ಅಂದ ಮೇಲೆ ಯಾವುದೋ ಒಂದು ಗೇಟ್, ಬಾಗಿಲು ತೆರೆದಿದೆ ಅಥವಾ ನಿಯಮದಲ್ಲಿ ಬಲಹೀನತೆ ಇದೆ. ಇಂದಿನ ಸ್ಲೋಗನ್, त्रिकालदर्शी किसी भी बात को एक काल की दृष्टि से नहीं देखते, हर बात में कल्याण समझते हैं. ತ್ರಿಕಾಲದರ್ಶಿ ಯಾವುದೇ ಮಾತಿನಲ್ಲಿ ಒಂದು ಕಾಲದ ದೃಷ್ಟಿಯಿಂದ ನೋಡೋದಿಲ್ಲ,
ಪ್ರತಿ ಮಾತಿನಲ್ಲಿ ಕಲ್ಯಾಣ ಇದೆ ಅಂತ ತಿಳ್ಕೊತಾರೆ. ಓಂ ಶಾಂತಿ.